ದ್ವಾಪರ ಯುಗದಲ್ಲಿ ಹ್ಞೂ ಚಂದ್ರವಂಶದ ಒಬ್ಬ ರಾಜ ಇರ್ತಾನೆ. ಅವನ ಹೆಸರು ಶಂತನು ಅಂತೇಳಿ. ಅವನು ಕುರುಕುಲದ ಮೊದಲ ರಾಜ ಶಂತನು. ಕುರುಕುಲನ ಗುರುಕುಲನ? ಕುರುಕುಲ. ಕುರುವಂಶ. ಕುರುವಂಶ ಅಂದರೆ ಕೌರವರ ವಂಶ, ಅಂದರೆ ಹಸ್ತಿನಾವತಿಯ ವಂಶ. ಅವನು ಮೊದಲ ರಾಜ, ತುಂಬ ಶಕ್ತಿಶಾಲಿ. ಅವನು ರಾಜಾಡಳಿತ ಮಾಡ್ತಾ ಇರಬೇಕಾದ್ರೆ ಒಂದ್ಸರಿ ಹೀಗೆ ವಾಯು ವಿಹಾರಕ್ಕೆ ಅಂತ ಹೋಗ್ತಾನೆ. ಅವನಿನ್ನೂ ರಾಜ ಅಂದರೆ ಇನ್ನು ಮದುವೆ ಎಲ್ಲ ಆಗಿರೋದಿಲ್ಲ. ರಾಜ ವಾಯು ವಿಹಾರಕ್ಕೆ ಹೋಗುವಾಗ ಒಂದ್ಸರಿ ಗಂಗೆಯನ್ನು ನೋಡ್ತಾನೆ. ಗಂಗೆಯನ್ನು ನೋಡಿ ಗಂಗೆಯ ಮೇಲೆ ಅವನಿಗೆ ಇಷ್ಟ ಆಗಿ ಗಂಗೆ ಹತ್ರ ಕೇಳ್ತಾಳೆ. ಗಂಗೆಯ ರೂಪ ಎಲ್ಲ ನೋಡಿ ಗಂಗೆ ಹತ್ರ ಕೇಳ್ತಾನೆ ಹೋಗಿ, ನಾನು ಹೀಗೆ ಹಸ್ತಿನಾವತಿಯ ಮಹಾರಾಜನಾಗಿದ್ದೀನಿ, ನಾನು ಶಂತನು ಅಂತ, ನನಗೆ ನಿನ್ನ ಮೇಲೆ ಮನಸ್ಸಾಗಿದೆ, ಇಷ್ಟ ಆಗಿದೆ, ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಗಂಗೆ ಮೊದಲಿಗೆ ಒಪ್ಕೊಳ್ಳೋದಿಲ್ಲ. ಆಮೇಲೆ ಅವನು ಪರಿಪರಿವಾಗಿ ಕೇಳಿದಾಗ ಅವಳು ಗಂಗೆ ಒಂದು ಮಾತು ಹೇಳ್ತಾಳೆ, ನನ್ನೊಂದು ಷರತ್ತಿದೆ ಅಂತ. ಏನು ಷರತ್ತು ಅಂತ ಕೇಳ್ತಾನೆ. ಎಲ್ಲ ಷರತ್ತಿಗೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ನಾನು ಏನು ಮಾಡಿದರೂ ನೀನು ಅದನ್ನು ವಿರೋಧಿಸಬಾರ್ದು ಅಂತ ಷರತ್ತು ಆಗ್ತಾಳೆ. ಒಂದು ವೇಳೆ ನೀನು ಏನಾದರೂ ವಿರೋಧಿಸಿದ್ದೀಯೇ ಆದರೆ ನಾನು ಅವತ್ತು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತ. ಸೊ ಹಾಗಾಗಿ ಈಗ ಅವನು ಒಪ್ಕೊಳ್ತಾನೆ. ಅವನಿಗೆ ಅಷ್ಟು ಇಷ್ಟ ಇರುತ್ತಲ್ಲ ಅವಳ ಮೇಲೆ, ಅದಕ್ಕೆ ಒಪ್ಕೊಳ್ತಾನೆ, ಬೇರೆ ಆಪ್ಷನ್ ಇಲ್ಲದೆ ಒಪ್ಕೊಂಡು ಆಮೇಲೆ ಮದುವೆ ಆಗಿ ಇವರಿಗೆ ಮಕ್ಕಳಾಗ್ತದೆ. ಒಂದು ಫಸ್ಟ್ ಮಗು ಆಗ್ತದೆ. ಮಗು ಆದಾಗ ಈ ಮಗು ಆದ ಕೂಡಲೇ ಇವಳು ತಗೊಂಡೋಗಿ ಆ ಮಗುವನ್ನು ತಗೊಂಡೋಗಿ ಗಂಗೆಗೆ ಎಸಿತಾಳೆ, ಗಂಗೆಯ ನೀರಿಗೆ, ನದಿಗೆ. ಹಾಗೆ ಇನ್ನೊಂದು ಮಗು ಆಗ್ತದೆ, ಅದನ್ನು ಕೂಡ ತಗೊಂಡೋಗಿ ಎಸಿತಾಳೆ. ಆ ಥರ ಸತತ 7 ಮಗುವನ್ನು ಎಸಿತಾಳೆ ಅವಳು. 7 ಮಗು ಎಸಿದಾಗ ಇವನಿಗೆ ಇವನು ವಂಶೋದ್ಧಾರಕ ಯಾರಾದರೂ ಬೇಡವಾ, ಈ ಥರ ಮಾಡಿದರೆ ಇವಳು ಎಸಿದ್ರೆ, ಅವನು ಮೊದಲು ಷರತ್ತಿಗೆ ಒಪ್ಕೊಂಡಿದ್ದಾನಲ್ಲ, ನಾನು ಏನು ಮಾಡಿದ್ರು ನೀನು ವಿರೋಧಿಸಬಾರ್ದು ಅಂತ. ಆ ಷರತ್ತಿಗೋಸ್ಕರ ಸುಮ್ಮನೆ ಇರ್ತಾನೆ. ಆಮೇಲೆ 8ನೇ ಮಗು ಹುಟ್ಟಿದಾಗ ಇವನಿಗೆ ತಡಿಲಿಕ್ಕಾಗಲಿಲ್ಲ. ಎಷ್ಟು ಮಕ್ಕಳನ್ನು ನೀರಿಗೆ ಹಾಕ್ತಾಳೆ ಇವಳು. ಅವನು ನಿಲ್ಲಿಸಿ ಕೇಳ್ತಾನೆ, ಯಾಕೆ ನೀರಿಗೆ ಹಾಕ್ತಾ ಇದೀಯಾ, ನೀರಿಗೆ ಯಾಕೆ ಆಗ್ತಾ ಇದೆಯಾ ಅಂತ ಕೇಳುವಾಗ ಇವಳು ಅವತ್ತು ಹೇಳಿದ ಷರತ್ತು ನೆನಪು ಮಾಡ್ತಾಳೆ. ನೀನು ಅವತ್ತು ನಾನು ಹೇಳಿದ್ದಕ್ಕೆ ನೀನು ಯಾವತ್ತು ನನ್ನ ಷರತ್ತಿಗೆ ವಿರುದ್ಧವಾಗಿ ನಡೀತೀಯ, ಅವತ್ತು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಸೊ ನಾನು ಈ ಮಗುವನ್ನು ನೀರಿಗೆ ಹಾಕೋದಿಲ್ಲ, ಈ ಮಗುವನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗಿ ನಿನಗೆ ಸ್ವಲ್ಪ ಕಾಲದ ನಂತರ ಹಿಂದಿರುಗಿಸ್ತೀನಿ ಅಂತ ಹೇಳಿ ಕಳಿಸಿಕೊಡ್ತಾನೆ. ಅವಳು ಹೋಗ್ತಾಳೆ ಅಲ್ಲಿಂದ, ಮನೆ ಬಿಟ್ಟು ರಾಜ್ಯ ಬಿಟ್ಟು ಹೋಗ್ತಾಳೆ ಅವಳು. ರಾಜ್ಯ ಬಿಟ್ಟು ಹೋದ್ಮೇಲೆ ಆ ಮಗುವಿಗೆ ಪರಶುರಾಮರ ಹತ್ರ ಗಂಗೆ ವಿದ್ಯೆ ಕಲಿಸ್ತಾನೆ. ಪರಶುರಾಮ ವಿದ್ಯೆ ಕಲಿಸಿ ಆ ಮಗುವಿನ ಹೆಸರು ದೇವವ್ರತ ಅಂತ. ಪರಶುರಾಮ ವಿದ್ಯೆ ಕಲಿಸಿ ಎಲ್ಲ ಆಗಿ ವಿದ್ಯಾಭ್ಯಾಸ ಸಂಪೂರ್ಣ ಆದಮೇಲೆ ಗಂಗೆ ದೇವವ್ರತನನ್ನು ಈ ಶಂತನಿಗೆ ಒಪ್ಪಿಸ್ಲಿಕ್ಕುಂಟು. ಶಂತನಿಗೆ ಒಪ್ಪಿಸಿ, ನಾನು ಇವನನ್ನು ವಿದ್ಯಾಪರಿಣತನಾಗಿ ಮಾಡಿದ್ದೀನಿ, ಶಸ್ತ್ರವಿದ್ಯಾಪರಿಣತನಾಗಿ ಮಾಡಿದ್ದೀನಿ. ಸೊ ಇನ್ನು ನಾನು ಇವನನ್ನು ನಿನಗೆ ಒಪ್ಪಿಸ್ತಿದ್ದೇನೆ ಅಂತ ಅವನ ಕೈಗೆ ಒಪ್ಪಿಸಿ ಹೋಗೋದು. ಆ ಥರ ಒಪ್ಪಿಸ್ತಾ ಇರಬೇಕಾದ್ರೆ ದೇವವ್ರತ ಯುವರಾಜನಾಗಿ ಇರ್ತಾನೆ ರಾಜ್ಯದಲ್ಲಿ. ಯುವರಾಜನಾಗಿದ್ದು ಅವ್ರ ಜೊತೆಗಿದ್ದ. ಇದೇ ಸಮಯದಲ್ಲಿ